ಇವಾಗ ನೋಡಿ ಆಲ್ಮೋಸ್ಟು 10 o'clock ಆಗಿದೆ. ಸೊ ಇನ್ನು ನಮ್ಮದು ಪ್ರೋಸೆಸ್ ನಡೀತಾನೆ ಇದೆ ಕೆಲಸ. ಅಂದರೆ ಇದು ಅರ್ಜೆಂಟ್ ಇದೆ ನೋಡಿ. ಇವಾಗ ಅದಕ್ಕೋಸ್ಕರ ಬೆಳಿಗ್ಗೆ ತರಿಸಿ ರಾಗಿ ಇರಲಿಲ್ಲ ಮನೇಲಿ, ಖಾಲಿಯಾಗಿತ್ತು. ಸೊ ನಾನು ಯಾವಾಗಲೂ ನೋಡಿ ಇದು ಸ್ವಲ್ಪ ಕ್ಲೀನ್ಡ್ ಇರುತ್ತೆ ರಾಗಿ, ಆದರೂ ಒಂದು 3 ಸರಿ ತೊಳಿತೀನಿ. ಬಟ್ ಏನೂ ಇರಲ್ಲ. ನಾನು ಒಂದು ಜಾಲಿಸ್ತೀನಲ್ಲ, ಒಂದು ಸರಿ ಕೆಳಗಡೆ ಏನಾದರೂ ಇರುತ್ತಾ ಕಲ್ಲು ಆ ಥರ ಏನಾದ್ರು ಇರ್ಬೋದು, ಮರಳು ಅಂತ. ಬಟ್ ಏನೂ ಸಿಗಲಿಲ್ಲ, ತುಂಬ ಚೆನ್ನಾಗಿದೆ. ಸೊ ಕ್ಲೀನ್ಡ್ ರಾಗಿ ನೋಡಿ ತರಿಸಿ ಎಲ್ಲ ಒಂದು 5 kg ಅಷ್ಟು. ಈಗ ಅರ್ಜೆಂಟ್ ಇದು ಪಾಪದು ಅಂದರೆ ಡ್ರೈ ಫ್ರೂಟ್ಸು ವಿತ್ ಇದೆಲ್ಲ ಮಾಡ್ತೀನಲ್ವ, ಡ್ರೈ ಫ್ರೂಟ್ಸ್ ಹಾಕಿ ರಾಗಿ ಮಾಲ್ಟು ಅಂದರೆ ಇದರಲ್ಲಿ ಮಿಲೆಟ್ಸು ಈ ಥರದ್ದೆಲ್ಲ ಹಾಕೋಕ್ಕೆ ಹೋಗಲ್ಲ. ಸೊ ಇದು ಖಾಲಿಯಾಗಿದೆ ಆಲ್ರೆಡಿ, 1 ವೀಕ್ ಆಯಿತು ಖಾಲಿಯಾಗಿ. ಅವ್ರ ಪಾಪ ಅಂದರೆ ರೆಗ್ಯುಲರ್ ಯಾವಾಗಲೂ ಕಳಿಸ್ತಾನೆ ಇರ್ತೀನಿ. ತಕ್ಷಣ ಹಿಂಗೆ ಅವ್ರಿಗೆ ಬುಧವಾರದ ಒಳಗಡೆನೇ ಬೇಕು ಅಂದರು. ಹಾಗಾಗಿ ಬೆಳಿಗ್ಗೆ ತರಿಸಿ ನೆನೆಸಿ ಇವತ್ತು ಎಷ್ಟೊತ್ತಾದ್ರೂ ರೆಡಿ ಮಾಡಿ ಮಲ್ಕೋಬೇಕು ಅಂತ ಹೇಳಿ ಎಲ್ಲ ತೊಳೆದು ಒಂದು ಈಗ ನೋಡಿ ಬಟ್ಟೆ ಕಟ್ಟಿ ಮಲಗಿದ್ರೆ ಅಟ್ಲೀಸ್ಟು ನಾಳೆ ಅಥವಾ ನಾಳಿದ್ದು ಬರುತ್ತೆ. 2 days ಬೇಕು ಚೆನ್ನಾಗಿ ಸ್ವಲ್ಪ ಮೊಳಕೆ ಬರಬೇಕಂದ್ರೆ. ಸೊ 2 days ಆದರೆ ಚೆನ್ನಾಗಿ ಬರುತ್ತೆ. ಸೊ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದು ಹೇಳ್ಬೇಕು ಅನ್ನಿಸ್ತಾ ಇದೆ. ಈಗ ನಮ್ಮ ಅಂದರೆ ತುಂಬ ರೆಗ್ಯುಲರ್ ಕಸ್ಟಮರ್ಸೇ, ಅವ್ರು ಯಾವಾಗ ತುಂಬ ಆದರೆ ಏನೇ ಇದ್ದರೂ ಅವ್ರಿಗೆ ನನಗೆ ಕಾಲ್ ಮಾಡ್ತಾರೆ. ಒಂದು 10 ನಿಮಿಷ ಮಾತಾಡ್ತಾನೆ ಇರ್ತೀವಿ. ಅವ್ರ ಪಾಪ ಸ್ಟೇಟಸ್ ನೋಡಿಬಿಟ್ಟು, ಶಿಲ್ಪ ಹೇಗೆ ಮಾಡ್ತೀಯಪ್ಪ, ಇಷ್ಟೊಂದೆಲ್ಲ ಹಾಕ್ತೀಯಲ್ಲ, ಹೇಗೆ ಸಾಧ್ಯ ಇದು ಅಂತ ಕೇಳಿದ್ರು. ಆಮೇಲೆ ಅವರೇ ಅಂದರು, ಮನಸ್ಸಿದ್ರೆ ಮಾರ್ಗ ಅಲ್ವಾ ಅಂದರು. ಅದು ನಿಜವಾಗ್ಲೂ ಸತ್ಯ. ಅದು ಒಂದು ಇವಾಗ ನಾನು ಇದನ್ನೆಲ್ಲ ಮಾಡ್ತಾ ಇಲ್ಲ ಅಂದಿದ್ರೆ ಏನು ಮಾಡ್ತಾ ಇದ್ದೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮೊಬೈಲು ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ವೆ, ಅಥವಾ ಇನ್ನೇನೋ ಒಂದು ಬೇಡದೇ ಇರೋ ಥಾಟ್ಸ್ಗಳು ಬರೋದು. ಬಟ್ ಇವಾಗ ಅದಕ್ಕೆ ಜಾಗನೇ ಇಲ್ಲ ನನಗೆ. ಏನು ನಡೀತಾ ಇದೆ ಅಥವಾ ಇನ್ಯಾರ್ದು ಏನಾಯಿತೋ ಇನ್ನೆಲ್ಲೇನಾಯಿತೋ ನನಗೇನೂ ಗೊತ್ತಾಗ್ತಾ ಇಲ್ಲ. ಒಂದು ನನಗೆ ಬರೀ ನನ್ನ ಕಸ್ಟಮರ್ಸು ಈಗ 1 ನಿಮಿಷ ನನಗೆ ಹಾಫ್ ಆನ್ ಅವರಲ್ಲಿ ಒಂದು ಕಾಲ್ಸ್ ಬಂದಿರುತ್ತಾ, ಅಥವಾ ಒಂದು ಹಾಫ್ ಆನ್ ಅವರ್ ನಾನು ಮೊಬೈಲ್ ಗ್ಯಾಪ್ ಬಿಟ್ಟೆ ಅಂದರೆ ಅದರಲ್ಲಿ ಒಂದಷ್ಟು ಮೆಸೇಜ್ಗಳಿರುತ್ತೆ. ಸೊ ಅವ್ರಿಗೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ರಿಪ್ಲೈ ಮಾಡ್ತೀನಿ. ಶಿಲ್ಪ ನನಗೆ ಅದು ಬೇಕು, ನನಗೆ ಇದು ಬೇಕು, ಸೊ ಇನ್ನೇನೋ ಬೇಕು. ಇದೇ ನಂದು ಎವ್ರಿ ಡೇ ರೊಟೇಷನ್. ಅದ್ರ ಜೊತೆಗೆ ಇಲ್ಲೇನಾಗ್ತಾ ಇದೆ ಕಿಚನಲ್ಲಿ, ಇದೇನು ಮಾಡಬೇಕು, ಇವತ್ತು ಯಾರು ಕಳಿಸಿಲ್ಲ, ಏನು ಪೆಂಡಿಂಗ್ ಇದೆ, ಇದು ಡೈಲಿ ನನ್ನ ರುಟೀನ್ ನಡೀತಾ ಇರೋದು. ಈಗ ಇದಿಲ್ಲ ಅಂತಂದಿದ್ರೆ ನಂದು ಹೇಗಿರ್ತಾ ಇದ್ದು ಅಂದಿದ್ರೆ, ಮೊಬೈಲ್ ನೋಡ್ಕೊ, ಇನ್ನು ಆಚೆ ಕಡೆ ಇನ್ನೇನಾಗ್ತಾಯಿತ್ತು ಅಥವಾ ಇನ್ಯಾರ್ದೋ ವಿಷಯಗಳು. ಸೊ ಬೇಡದೇ ಇರೋ ಥಾಟ್ಗಳು ಬಂದಿರೋದು. ಬಟ್ ಈಗ ಅದಕ್ಕೆ ಅವಕಾಶನೇ ಇಲ್ಲ. ನನಗೇನು ನಡೀತಾ ಇದೆ, ಯಾರು ಏನು ಅನ್ಕೋತಾ ಇದ್ದಾರೋ ಬಿಡ್ತಾ ಇದ್ದಾರೋ ಯಾವುದನ್ನು ನಾನು ಯೋಚನೆ ಮಾಡ್ತಾ ಇಲ್ಲ. ನನ್ನ ಕೆಲಸ ಏನು, ಭಕ್ತಿಯಿಂದ 100% ಕೊಡಬೇಕು ಅಷ್ಟೇ. ನಾನು ಈಗಿನ ನನ್ನ ಪರಿಸ್ಥಿತಿ ಯೋಚನೆ ಮಾಡ್ತಾ ಇರೋದು. ನಾನು ಏನು ಮಾಡ್ತಾಯಿದ್ದೀನಿ, ಸಾಧ್ಯವಾದಷ್ಟು ನಾನು ಕೊಡ್ತಾ ಇರೋ ಫುಡ್ಡು ಜನರಿಗೆ ರೀಚ್ ಆಗಲಿ, ಅದು ಒಳ್ಳೆ ಥರದಲ್ಲಿ ರೀಚ್ ಆಗಬೇಕು. ಯಾವುದೇ ಥರ ಕೆಟ್ಟ ಮನಸ್ಸಿಟ್ಕೊಂಡು, ನನ್ನ ಸ್ವಾರ್ಥ ಇಟ್ಕೊಂಡು, ಅಥವಾ ನನಗೆ ದುಡ್ಡು ಬೇಕು, ನನಗಿಷ್ಟು ಬೇಕು ಅಷ್ಟು ಬೇಕು ಅನ್ನೋದನ್ನು ನಾನು ಕೊಡಬಾರ್ದು ಅನ್ನೋದನ್ನು ನಾನು ಮೈಂಡನ್ನು ಫುಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಯಾರು ಏನೇ ಯಾವುದೇ ಟೈಮಲ್ಲಿ ಕಾಲ್ ಬಂದರು ಅವ್ರನ್ನ ತುಂಬ ನಾನು ಮಾತಾಡೋದು ಹಾಗೇ. ಬಟ್ ಇದಕ್ಕೆ ಅಂತಲ್ಲ, ಮುಂಚೆಯಿಂದನೂ ನಂದು ಹಾಗೇ ಇರೋದು. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ವಿಷಯ, ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡೋಣ, ಒಳ್ಳೆ ಕೆಲಸ ಮಾಡೋಣ. ಭಗವಂತ ಯಾವತ್ತೂ ನಾವು ಒಳ್ಳೆಯದನ್ನು ಮಾಡ್ತಾಯಿದ್ರೆ, ಇವಾಗ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ನಾವು ತುಂಬ ಇಟ್ಕೊಂಡು ಹೋದಾಗ ಅದರಿಂದ ನೋವೇ ಹೊರ್ತು ನಮಗೆ ಏನೂ ಸಿಗೋದಿಲ್ಲ. ಯಾವತ್ತೂ ನಾವು ಎಕ್ಸ್ಪೆಕ್ಟೇಷನ್ ಬಿಡ್ತೀವಲ್ವ, ಸೊ ಅವತ್ತು ನಾವು ತುಂಬ ಚೆನ್ನಾಗಿರ್ತೀವಿ. ಸೊ ನಾನು ಇವಾಗ ಅದನ್ನೇ ಮಾಡ್ತಾ ಇರೋದು. ನಿಜವಾಗ್ಲೂ ಇವತ್ತು ಖುಷಿಯಾಗಿದ್ದೀನಿ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ, ನನಗೆ ಒಂದು ದಿನ ನಾನು ಇವತ್ತು ಫ್ರೀ ಆಗಿದ್ದೀನಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನನಗೊಂದು ಕಾಲ್ ಬರುತ್ತೆ, ಶಿಲ್ಪ ನನಗೆ ಇವತ್ತು ಇದನ್ನು ಕಳಿಸಪ್ಪ ಅಂತ ಒಂದಷ್ಟು ವಾಟ್ಸಪ್ಪಲ್ಲಿ ಲೀಸ್ಟ್ ಹಾಕಿರ್ತಾರೆ. ಸೊ ನನ್ನ ದಿನ ಈ ಥರ ಹೋಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅನ್ನೋದು, ಆದಷ್ಟು ಸಮಯ ಅನ್ನೋದು ಮತ್ತೆ ಹೋಗಿರೋದು ನಮಗೆ ಸಿಗಲ್ಲ. ಯಾಕಂದ್ರೆ ನಾನು ತುಂಬ ಕಳ್ಕೊಂಡಿದ್ದೀನಿ, ಎಷ್ಟೋ ಸಮಯನ ವೇಸ್ಟ್ ಮಾಡ್ಕೊಂಡಿದ್ದೀನಿ. ವರ್ಷಗಳು ಅಂದರೆ ಎಷ್ಟೋ ದಿನ ಅನ್ನೋದಕ್ಕಿಂತ ತುಂಬ ವರ್ಷಗಳು ಕಳ್ಕೊಂಬಿಟ್ಟಿದ್ದೀನಿ, ವೇಸ್ಟ್ ಆಗಿದೆ. ಸೊ ನಾನು ಈಗಲೂ ಅದನ್ನು ಮಿಸ್ ಮಾಡ್ಕೊಳ್ದೇನೆ ಇರೋ ಸಮಯನ ನಾನು ನಿಜವಾಗ್ಲೂ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋತೀನಿ, ಎಲ್ರಿಗೂ ಅಂದರೆ ನನಗೊಬ್ಬಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅದನ್ನು ಹೇಗೆ ಅಂದರೆ ಯುಟಿಲೈಸ್ ಮಾಡ್ಕೊಳ್ಳೋಣ, ಅದು ಒಳ್ಳೆ ಥರದಲ್ಲಿ. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅಥವಾ ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ತಿಳ್ಕೊಳ್ಳೋದು, ದ್ವೇಷ ಮಾಡೋದು, ಸೊ ಇನ್ನೇನೋ ಮಾಡೋದು, ಅದೆಲ್ಲ ಬಿಟ್ಟು ನಾವು ಬದುಕಿರೋ ನಮ್ಗೆ ಎಷ್ಟು ದಿನ ಇರ್ತೀವಿ ಈ ಸೊಸೈಟಿಲಿ, ಅಥವಾ ಎಷ್ಟು ವರ್ಷ ದಿನಗಳು ಗೊತ್ತಿಲ್ಲ ಯಾರಿಗೆ, ನಾವು ಯಾವಾಗ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಅದು ಇದಿರಲ್ಲ, ಅದು ಭಗವಂತನಿಚ್ಛೆ. ಹಾಗಾಗಿ ಇರೋ ಅಷ್ಟು ದಿನ
ಪ್ರತಿಯೊಂದನ್ನು ಒಂದು ಪ್ರೀತಿಯಿಂದ ಯಾವುದೇ ಒಂದು ಕೆಲಸ ಮಾಡಿದ್ರು ನಾವು ಇನ್ನೊಬ್ಬರನ್ನ ದ್ವೇಷ ಫಸ್ಟ್ ಥಿಂಗು. ಸೊ ಯಾವತ್ತೂ ನಾವು ಒಬ್ಬರನ್ನ ದ್ವೇಷ ಮಾಡಿದೆ, ಅಸೂಯೆ ಮಾಡಿದೆ, ಅವ್ರು ಅಷ್ಟು ಮಾಡಿಕೊಂಡ್ರು, ಇವ್ರು ಇದಾಯಿತು, ಅಥವಾ ಅವ್ರು ಇದೇ ಥರ ನಮ್ಮ ಜೀವನ ತುಂಬ ನಡೆದೋಗಿರುತ್ತೆ. ಎಷ್ಟೋ ವರ್ಷಗಳು ನಾವು ಕಳೆದ್ಬಿಟ್ಟಿರ್ತೀವಿ ಆ ದ್ವೇಷದಲ್ಲೇ. ಯಾವತ್ತೂ ನಾವು ಒಬ್ಬ ಮನುಷ್ಯನ ನಾವು ದ್ವೇಷ ಮಾಡೋದನ್ನು ಬಿಡ್ತೀವಿ ನೋಡಿ, ಅವತ್ತು ನಮ್ಮ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದ್ರೆ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂಥ ತುಂಬ ವಿಷಯಗಳು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಇವತ್ತು ನಾನು ಇದ್ದೀನಿ ಅಂತಂದರೆ ಇದರಿಂದ ಹೊರಗಡೆ ಬಂದಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಇಷ್ಟು ಒಂದು 4 ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಅದೇ ಹೇಳೋದು, ಅದು ನೋಡಿ, ಇದು ರಾಗಿ ಎಷ್ಟು ಶ್ರೇಷ್ಠ ಅಂದರೆ ನಮಗೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಊಟದಲ್ಲಿ ಇದು ಎಂಥ ಇದಕ್ಕಿಂತ ತುಂಬ ಶ್ರೇಷ್ಠ. ಸೊ ಇದನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸೊ ಒಳ್ಳೆಯದನ್ನು ಮಾಡೋಣ, ಯಾರಿಗೂ ಕೆಟ್ಟದನ್ನಂತೂ ಬಯಸಬೇಡಿ. ಇನ್ ಕೇಸು ನಮ್ಮ ಯಾಕೆಂದರೆ ಒಬ್ಬ ಮನುಷ್ಯರೇ ನಾವು ತಪ್ಪು ಮಾಡ್ತೀವಿ, ಸರಿ ಮಾಡ್ತೀವಿ. ಸೊ ಹಾಗಾಗಿ ಎಷ್ಟೇ ತಪ್ಪುಗಳು ಮಾಡಲಿ, ಏನೇ ಮಾಡಿದ್ರು ಯಾರನ್ನು ದ್ವೇಷ ಮಾಡ್ದೇನೆ, ಕೆಟ್ಟ ಆಲೋಚನೆಗಳು ಮಾಡ್ದೇನೆ ಒಳ್ಳೆಯದನ್ನು ಮಾಡ್ಕೊಂಡು ಹೋಗಿ. ಅದು 1 ವರ್ಷ ಲೇಟಾಗಲಿ ಅಥವಾ 2 ವರ್ಷ ಲೇಟಾಗಲಿ, ಭಗವಂತ ನಿಜವಾಗ್ಲೂ ದಾರಿ ತೋರಿಸ್ತಾನೆ. ಅಥವಾ ಈಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನಗೆ ಇಷ್ಟು ಬೇಕು ಅದನ್ನು ಮಾಡೋ ಬದಲು ನಮ್ಮ ಕೆಲಸ ನಾವು ಕರ್ತವ್ಯವಾಗಿ, ಅಂದರೆ ನಾವು ಮಾಡೋ ಕೆಲಸಕ್ಕೆ 100% ಕೊಟ್ಕೊಂಡು ಮಾಡ್ಕೊಂಡು ಹೋದರೆ ಆಟೋಮೆಟಿಕ್ಕಾಗಿ ಆ ಸಕ್ಸಸ್ ಅನ್ನೋದು ನಮಗೆ ಗೊತ್ತಿಲ್ಲದೇ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ನಾವು ನನಗೆ ಸಕ್ಸಸ್ ಬೇಕು, ನನಗೆ ಇನ್ನೊಂದು ಬೇಕು ಅಂತ ಹುಡ್ಕೋ ಬದಲು ಆ ಸಕ್ಸಸ್ ಅನ್ನೋದು ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಖಂಡಿತವಾಗ್ಲೂ ಅದು ಸಾಧ್ಯ. ಸೊ ಅದು ಒಂದು ಮ್ಯಾನಿಫೆಸ್ಟೇಷನ್ ಅಂದ್ಬಿಟ್ಟು ಅದು ಹೇಳ್ತಾರೆ. ಅಂದರೆ ನಿಮಗೇನು ಬೇಕು ನಿಮಗೆ ಸಿಗುತ್ತೆ, ನಿಮಗೆ ಅದು 100% ನಿಮ್ಮ ಕಣ್ಮುಂದೆ ಇರುತ್ತೆ ಅಂತ. ಅದು ಸತ್ಯವಾದ ಮಾತು ಅದು. ಸೊ ಅದನ್ನು ತುಂಬ ಫಾಲೋ ಮಾಡ್ತಾಯಿದ್ದೀನಿ ನನ್ನ ಜೀವನದಲ್ಲಿ. ಅದನ್ನು ಇನ್ನೂ ಅಂದರೆ 100% ಮಾಡ್ಕೊಂಡಿಲ್ಲ, ಒಂದು 50% ಅಳವಡಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಆದಷ್ಟು ಒಳ್ಳೆ ಕೆಲಸ ಮಾಡೋಣ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ಳಿ. ಸೊ ಅದು ನಿಮಗೆ 100% ನಿಮಗೆ ರಿಟರ್ನ್ ಸಿಗುತ್ತೆ. ಈಗ ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದ್ರೆ ಅದಕ್ಕೆ ಡಬಲ್ಲು ರಿಟರ್ನ್ ನಿಮಗೆ ಬಂದೇ ಬರುತ್ತೆ. ಅಂದರೆ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ನಮಗೆ ಬರುತ್ತೆ ಅದು. ಸೊ ಆ ಥರ ಎಲ್ಲರೂ ಇರೋಣ. ಯಾಕೆಂದರೆ ತುಂಬ ಜನ ನನ್ನ ಎಷ್ಟು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದೀರಾ ಅಂದರೆ ನನಗೆ ಅದಕ್ಕೆ ಕಣ್ಣಲ್ಲಿ ನಿಜವಾಗ್ಲೂ ನೀರು ಬರುತ್ತೆ ನನಗೆ. ಹಾಗಾಗಿ ಲೈವ್ ನಾನು ಬಂದು ಮಾತಾಡೋಣ ಅನ್ನಿಸ್ತು. ಬಟ್ ನನಗೆ ಅಷ್ಟು ಫೇಸ್ ಕೊಟ್ಟು ಮಾತಾಡೋಷ್ಟು ನನಗೆ ಒಂದು ಸ್ವಲ್ಪ ಮುಜುಗರ ಅನಿಸುತ್ತೆ. ಹಾಗಾಗಿ ಸೊ ಓಕೆ, ಈ ಥರ ಮಾತಾಡ್ತೀನಿ. ಬಟ್ ಫೇಸ್ ಕೊಟ್ಟು ನಂಗೆ ಮಾತಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ವಿಡಿಯೋಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಹಾಗಾಗಿ ಇದನ್ನೇ ಏನೋ ತುಂಬ ಅನ್ನಿಸ್ತು. ಅಂದರೆ ಮನಸ್ಸಿಗೆ ಹೇಳ್ಕೊಂಬಿಡ್ಬೇಕು ಇದ್ದಾಗ. ಯಾಕೆ ನನ್ನನ್ನು ಅಷ್ಟು ಜನ ಪ್ರೀತಿ ಮಾಡ್ತಾಯಿದ್ದೀರಾ, ಅಷ್ಟು ಇಷ್ಟಪಡ್ತಾ ಇದ್ದೀರಾ, ತರ್ಸ್ಕೊತಾ ಇದ್ದೀರಾ. ಎಷ್ಟು ಸರಿ ಒಂದು ಸರಿ ಇರುತ್ತೆ, ಒಂದು ಸರಿ ಇರಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆಲ್ಲ ವ್ಯಾಲ್ಯೂ ಕೊಡ್ತಾ ಇದ್ದೀರಾ. ಸೊ ನಿಮಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನನಗೆಷ್ಟು ದಿನ ನನಗೆ ಸಾಧ್ಯ ಆಗುತ್ತೆ, ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ ಅಷ್ಟೂ ದಿನ ನಾನು ನಿಮ್ಮದೊಂದು ಸೇವೆ ಅಂತ ನಾನು ಮಾಡಿಕೊಡ್ತಾ ಇದ್ದೀನಿ. ಅದು ಒಳ್ಳೆಯದನ್ನು ಮಾತ್ರ. ಸೊ ಒಳ್ಳೆಯದನ್ನೇ ಮಾಡೋಣ. ಎಲ್ಲ ನಿಮಗೂ ಅಷ್ಟೇ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸೋಣ. ಸೊ ನಿಮ್ಮೆಲ್ಲರಿಗೂ ಇನ್ನೊಂದು ಸರಿ ನಾನು ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು.